ಮಹಾತ್ಮ ಗಾಂಧಿ ಅಂತ ಏನು ಆ ಸಿನಿಮಾ ಹೆಸರಿದೆ ಅದೇ ಒಂಥರ ಹೊಸ ಥರ. ಅಂದರೆ ನಮಗೆ ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ಳೋದು ಅಂತ ಕಮಲ ತಾವರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ ಅಂತ ಗೊತ್ತಾಯಿತು. ಒಂದು ಆ ತಾವರೆ ಹೂವು ಅಂದರೆ ಕಮಲದ ಹೂವನ್ನು ಇಟ್ಕೊಂಡು ನಮ್ಮ ಸ್ಕ್ರಿಪ್ಚರ್ಸ್ ಆಗಿರ್ಬೋದು, ನಮ್ಮ ಕಲಾ ಸಂಸ್ಕೃತಿ ಆಗಿರ್ಬೋದು, ದೇವರಾಗಿರ್ಬೋದು, ಮತ್ತು ದೇವರ ಪೀಠ ಆಗಿರ್ಬೋದು, ಮತ್ತು ನಮ್ಮ ನಿತ್ಯ ಬದುಕಿಗೆ ಏನೇನು ಬೇಕೋ ವೇದ ಉಪನಿಷತ್ತು ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಹೆಜ್ಜೆ ಹೆಜ್ಜೆಲ್ಲೂ ಈ ಕಮಲ ಅನ್ನೋದನ್ನು ಬಳಸಿ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಏನು ಹೇಳ್ಬೋದು, ಈ ಮಿನಿಯೇಚರ್ ಅಂತ ಏನು ಕರೀತಾರೆ, ಒಂದು ದಳ ಪದ್ಮ ಹೋಗಿ ಅದನ್ನು ಎಷ್ಟು ಡೀಪಾಗಿ ಹೋಗಬೇಕು ಅಷ್ಟು ಡೀಪಾಗಿ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಏನು ಸ್ಕ್ರಿಪ್ಟ್ ಇರ್ಬೋದು, ಮತ್ತು ನಟನೆ ಮಾಡಿರುವಂಥ ಮಕ್ಕಳು, ಶಿಕ್ಷಕ ವೃಂದದವರು ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಎಲ್ಲ ಶಾಲಾ ಮಕ್ಕಳಿಗೂ ಕರ್ಕೊಂಡ್ಬಂದು ದಯವಿಟ್ಟು ಈ ಸಿನಿಮಾನ ತೋರಿಸಿ. ಯಾಕೆಂತ ಹೇಳಿದ್ರೆ ಇಂದಿನ ಮಕ್ಕಳಿಗೆ ಈ ಸಿನಿಮಾ ತುಂಬ ಅಗತ್ಯ. ಯಾಕೆಂತ ಹೇಳಿದ್ರೆ ಹೂವು ಅನ್ನೋದು ದೇವ್ರ ಪೂಜೆಗೆ ಅಷ್ಟೇ ಇರುತ್ತೆ, ಹೂವಿನ ಬಗ್ಗೆ ಏನೂ ಗೊತ್ತಿರಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ಈ ಥರದ್ದು ಹೂವಿನ ಬಗ್ಗೆನೇ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಮತ್ತು ನಮ್ಮ ಸನಾತನ ಧರ್ಮದ ಬಗ್ಗೆ ಮಕ್ಕಳಿಗೆ ಈ ಚಿತ್ರ ತೋರಿಸಿದ್ರೆ ಬಹಳ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳದು ಶಿಕ್ಷಣದ ಬಗ್ಗೆನೂ ಕೊನೆಯಲ್ಲಿ ಹೇಳಿದ್ರು. ಮೆಕಾಲೆ ಶಿಕ್ಷಣ ನಮ್ಮ ಗುರುಕುಲದ ಪದ್ಧತಿ ಯಾವ ರೀತಿ ಅವರು ಅವನತಿಗೆ ತೊಗೊಂಡೋಗಿ ಅವ್ರದ್ದು ಮೆಕಾಲೆ ಶಿಕ್ಷಣ, ಇಂಗ್ಲೀಷ್ ಶಿಕ್ಷಣ ತೊಗೊಂಡ್ಬಂದರು ಅಂತ. ಮತ್ತು ಕಾಂತ್ಯ ಟೋಪಿ ಅವ್ರದ್ದು ಆಪರೇಷನ್ ರೆಡ್ ಲೋಟಸ್ ಅನ್ನೋದನ್ನ ತೋರಿಸಿದ್ರು, ಬಹಳ ಚೆನ್ನಾಗಿದೆ. ಮತ್ತು 1857 ವಾರ್ ಆಫ್ ಇಂಡಿಪೆಂಡೆನ್ಸು, ಮತ್ತು ಅವರು ಶಸ್ತ್ರಗಳನ್ನು ಇದು ಮಾಡಿ ಇಟ್ಕೊಂಡಿದ್ದು, ಅದಕ್ಕೆ ಬೆಂಕಿ ಬಿದ್ದಿದ್ದು, ಪ್ರತಿಯೊಂದು ತುಂಬ ಚೆನ್ನಾಗಿ 2.25 ಗಂಟೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತುಂಬ ಸೊಗಸಾಗಿ ತೋರಿಸಿದ್ದಾರೆ. ದಯವಿಟ್ಟು ತಂದೆ ತಾಯಿ ಸಮಯ ಮಾಡಿಕೊಂಡು ಈ ಚಿತ್ರಕ್ಕೆ ಬಂದು ಮಕ್ಕಳನ್ನು ಕರ್ಕೊಂಡ್ಬಂದು ತೋರಿಸಿ ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು ಸರ್.